ಮನುಷ್ಯ ಅಲ್ಲ ಬದುಕು. ಟೈಮ್ ಈಗ 3 ಗಂಟೆ ಬೆಳಿಗ್ಗೆ. ದೇವಸ್ಥಾನ ಕೊಟ್ಟಿತ್ತು ಧರ್ಮಸ್ಥಳ. ಸಣ್ಣಕ್ಕ ಮಗು ಅಪ್ಪು ಇದ್ನಲ್ಲ, ಒಂದು ಕೂದಲು ತೆಗೆದಿರ್ತದ. ಸೊ ಅಲ್ಲಿ ಹೊರಟಿತ್ತು. ಪಲ್ಲವಿ ಮತ್ತು ಮಗು ಗೊತ್ತಿಲ್ಲ, ಗಂಡಿಗೆ 1 ವರ್ಷದ ಕರ್ಕೊ ಹೋಗ್ತಿದ್ದಲ್ಲ. ಸೊ ಅದು ಹೊರಟಿತ್ತು. ಈಗ ಮನೆಯಲ್ಲ ಯಾರಲ್ಲ ಅಂತ ತೋರಿಸ್ತಿದ್ದಾರೆ. ಆಲ್ರೆಡಿ ಲೇಟ್ ಆಯ್ತು. 2 ಗಂಟೆ ಹೊಡ್ಕೊಂಡು ಪ್ಲ್ಯಾನ್ ಮಾಡೋದು 3 ಗಂಟೆ ಆಯ್ತು. ಈಗ ಎಲ್ಲ ಸ್ನಾನ ಮಾಡೋದು ಲೇಟ್ ಆಯ್ತು. ಈಗ ಇವನಿಗೆ ಕೂದಲು ತೆಗೋದು. ಹಾಯ್ ಮಾಡ. ಹಾಂ ಈಗ ಹೊಡ್ತೀಗ ಅಬ್ಬ ಮಹಾಪ್ರಭು ನೀವೇನಿಲ್ಲ. ಹಾಯ್ಲೆ ಧರ್ಮಸ್ಥಳ ಹತ್ರ ಬಂತು. ತಿಂಡಿ ಮಾಡುವಂತ ನೆನೆಸ್ಕೊಂತ ಇದು ಕಾಲೇನೂ ಆಯ್ತು. ಇನ್ನು ಅಲ್ಲ ತಿಂಡಿ ಇಲ್ಲೂ ಸಿಗ್ದೇ ಇತ್ತಲ್ಲ. ಹುಡುಕಿ ಸಾವಸಲ್ಲ ಕಡೆಗೆ ಬಾವ ಒಂದು ಬದಿ ಹೇಳ್ರ, ಅಲ್ಲೊಂದು ಬದಿ ಕರ್ಕೊಂಡು ಹೋಗ್ತೇವೆ. ನನ್ನ ಜಂಕ್ಷನ್ ಇತ್ತು. ಪಾಪ ಟೇಸ್ಟ್ ಮಾಡಿ ಬಾವನಿಗೆ ಹೇಳಿಲ್ಲ. ಪೂರ್ತಿ ಬಾವನಿಗೆ ಕೊಟ್ಟಿಗೆ ಹೋಗು ತಿಂತ್ರ. ಇಷ್ಟೊತ್ತರಿ ಮನಿಗಂಡ ಈಗ ತಿಂಡಿ ತಿಮ್ಗೆ ಹೇಳತ್ತೆ ತಗಣಿ. ಹಮ್ ಅಂತ. ಈಗ ಇನ್ನೊಂದು 12 ಕಿಲೋಮೀಟರ್ನೇ ಇತ್ತು. ಪಟ ಎಲ್ಲ ಮುಗಿಸ್ಕೊಂಡು ಪಾಪ ಇಡ್ಲಿ ಬಂತು. ಮತ್ತೆಂತ ಐಟಮ್ ಎಂತ ಇಲ್ಲ. ಬೆಳಿಗ್ಗೆ ಬೇಗ ಅಲ್ಲ, ಇಡ್ಲಿ ಒಂದೇ ಇತ್ತು. ಹಬ್ಬ ಮಾಡ ಹೊಡ್ತೀಗ ಒಂದು ರಿಕ್ಷಾ ಒಂದು ಅಡ್ಡ ಇತ್ತು. ಇದನ್ನು ತಗೊಂಡು ಪಟ ಹೋಯ್ತು. ಮತ್ತು ದರ್ಶನ ಲೇಟ್ ಆಗ್ತದೆ. ಮತ್ತು ಗಂಡಿಗೆ ಹೋಲಿದೆ ಹೋಗಿತ್ತಲ್ಲ, ಎಂಟ್ರ್ ಆದಿತ್ತು. ಕಮಲ್ ಕಂಡುಗಳು ಗೊತ್ತೇಳಿ ಸುಮಾರು ಜನ ಇದ್ದು. ನಾವು ಅಷ್ಟು ಗಾಡಿ ಇಲ್ಲ ಇಪ್ಪುದಿಲ್ಲ ಅನ್ಕಂತ. ಇಲ್ಲಿ ಕಂಡ್ರೆ ನದಿ ಹತ್ರ ಅಷ್ಟು ಗಾಡಿ. ಸುಮಾರು ಜನ ಸಂಡೆ ಅಲ್ಲ, ಹಾಗೆ ಸುಮಾರು ಜನ ಇತ್ತು. ನಾವು ಇಷ್ಟು ಜನ ಇಷ್ಟೊತ್ತರಿ ಕಾರಾಗೆ ಇತ್ತ. ಈಗ ಹೊಡ್ತೀಗ ಅವ್ರೆಲ್ಲ ಆಯ್ತಕ ಅಂತ ಗಣಿ ಬಂದ ಗಣಿ ಬೋರ್ಡ್ ಗುಂಡ ಎಲ್ಲ ಮಾಡ್ಕೊ ಬಂದ್ರೆ ಪಟ್ಟ ಆಯ್ತು. ಒಂದು ಅರ್ಧ ಗಂಟೆಗೆ ಮುಗೀತಲ್ಲ. ಹಾಯ್ ಹೊಡಿ ಅಪ್ಪ. ನಾನು ತಗೊಂಬಿಡಿ. ಹಾಂ ಅಪ್ಪ ಗಣಿ ಸೇಮ್ ಅಪ್ಪ ಮುಂಡ ಕೊಡ. ಮುಂಡ ಒಳ್ಳೆ ಜನ ಇದ್ರಿ ಇವತ್ತು. ಫುಲ್ ಜನ ಇದ್ರು. ಇವನು ಕಾಣಿ, ಇವನು ಬಟ್ಟೆ ಕಾಣಿ ಇಲ್ದಿರಿ ಟರ್ನಾಗ ಪಟ ಎಲ್ಲ ಆಯ್ತು. ಅರ್ಧ ಗಂಟೆಗೆ ನೇತೃತ್ವ ಇತ್ತು. ಗಾಡಿಗೆ ಮಗಿಗೆ ನೀರು ಕೊಡ್ತಾರೆ. ಇಲ್ಲೇ ಸ್ನಾನ ಮಾಡಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ತೀವಿ ಡೈರೆಕ್ಟ್ ಆಯ್ತು. ಈಗ ಹೊರಟಿತ್ತು ದೇವಸ್ಥಾನ ಬದಿಗೆ. ಒಂದೊಂದು ವಾಶ್ರೂಮಿಗೆಲ್ಲ ಹೋಗಿ ಪಟ ಪಟ ಎಲ್ಲ ಮಾಡ್ಕೊಂಡು ಈಗ ದೇವಸ್ಥಾನ ಎದುರುಗಡೆ ಬಂತು. ಈಗ ಅಕ್ಕ ಭಾವದಲ್ಲಿ ಕಾಯ್ತಿದ್ರ, ನಮ್ಮದೇ ಲೇಟ್ ಆಯ್ತು ಸ್ವಲ್ಪ. ಈಗ ಎಷ್ಟು ಮುಗಿಸಿ ಬಂತು. ಈಗ ಫುಲ್ಲು ಜನ ಇದ್ರು ಗಣಿ ಇವತ್ತು. ಪಾಪಂಗ ಸುಬ್ರಹ್ಮಣ್ಯ ಬರಬೇಕು. ಎಲ್ಲ ಪಾರ್ಕ್ ಇತ್ತು, ಅಲ್ಲಿ ಬಂತು. ಅಲ್ಲಿ ಹೋತ್ರ ಗಣಿ ಎಲ್ಲ ಆಲ್ರೆಡಿ ಲೇಟ್ ಆಯ್ತು ಅಂತಿದ್ರಿ. ಇನ್ನು ಮತ್ತೆ ಗಾಡಿ ಚಾರ್ಜ್ ಹಾಕೊಂಡು ಮತ್ತೆ ಕುಕ್ಕೆ ಸುಬ್ರಹ್ಮಣ್ಯ ಬೇಕು. ಈಗ ಇಲ್ಲೇ ಅನ್ಕೊಂಡು ಎಲ್ಲ ಮೀನಿತ್ತು. ನಮ್ಮ ಕರ್ಕೋತೀವಿ ಕಾಮ್ಗೆ. ಎಲ್ಲಿತ್ತವೆ 10 ಬದಿ ಇತ್ತು. ಅದು ಸತಿ ಬೈಂತಲ್ಲ. ಇಲ್ಲ ನಂಗೆ ಇಲ್ಲಿ ಮೀನು ಇತ್ತಲ್ಲ ನಂಗೆ ಗೊತ್ತಿಲ್ಲ. ಪಾರ್ಕಿಗೆ ಒಳ್ಳೆ ಅಕ್ವೇರಿಯಂ ಎಲ್ಲ ಇತ್ತು. ಒಳ್ಳೆ ಇದು ಮಾಡಿ ತೋರಿಸ್ತೆ ಕಣಿ. ಸುಮಾರು ಥರ ಮೀನಿಸ್ತಿಲ್ಲ. ಇಲ್ಲೊಂದು ದೊಡ್ಡ ಅಂತ ಇತ್ತು ಕಣಿ. ದೊಡ್ಡ ಅಂತ ಇಲ್ಲಿ ಕಾಣ್ತಾ ಇದೆ. ಫಸ್ಟ್ ಟೈಮ್ ಕಾಣ್ತಾ ದೊಡ್ಡ ಅಕ್ವೇರಿಯಂ ಇತ್ತು. ಇಲ್ಲ ಅಣ್ಣಪ್ಪ ಸ್ವಾಮಿಗೆ ಒಂದು ಕೈ ಮುಗ್ದು ಸ್ಟಾಪ್ ಕೊಟ್ಟು ಪ್ರಸಾದ ತಗೊಂಡು ಹೊರಟಿದ್ದ. ಸೀದಾ ಚಾರ್ಜಿಂಗ್ ಸ್ಟೇಷನ್ಗೆ ಚಾರ್ಜ್ ಹಾಕೊಂಡು ಅಲ್ಲಿಂದ ಸುಬ್ರಹ್ಮಣ್ಯ ಆಯ್ತು. ಜಸ್ಟ್ ಒಂದು ಕಾಫಿ ಬಂತು. ಬೆಳಿಗ್ಗೆ 3 ಗಂಟೆ ನಿದ್ರೆ ಬಿಟ್ಟದ್ದು. ಇದುವರೆಗೂ ಒಂಚೂರು ನಿದ್ರೆ ಇದೆ. ಕಾಫಿ ಕುಡ್ಕೊಂಡು ಸೀದಾ ಇಲ್ಲಿಗೆ ಸುಬ್ರಹ್ಮಣ್ಯಕ್ಕೆ ಹೋಗ್ತೀವಿ. ಈಗ ಗಾಡಿ ಬಪ್ಪತ್ತಿಗೆ ಮನೆ ಕಡೆ ಸ್ವಲ್ಪ ಬೇರೆ ಫುಲ್ ನರಸ ಅಪ್ಪು ಗಣಿ ಆಡು ಶುರು ಮಾಡ್ರಿ. ಗಾಡಿ ಒಂದು ಚಾರ್ಜ್ ಆಗ್ತಿತ್ತು. ಒಂದು ಅರ್ಧ ಗಂಟೆ ಬೇಗ ಚಾರ್ಜ್ ಆಗ್ತದೆ. ಸುಬ್ರಹ್ಮಣ್ಯ ರೀಚ್ ಆಯಿತು. ಸುಮಾರು ಬೇಗ ಬೈತು. ಒಂದು ಅರ್ಧ ಮುಕ್ಕಾಲು ಗಂಟೆಗೆ ಬೈತು. 12 ಗಂಟೆ ಆಯ್ತು. 1:30ಗೆ ನಾವು ಕ್ಲೋಸ್ ಅಲ್ಲ. ಒಂದು ಬದಿ ಮುಗಿಸ್ಕಂತ ಈಗ ಆದಿದೇವ್ರ ಹತ್ರ ಇತ್ತು. ಇಲ್ಲಿ ಹೋಗಿ ಆದಿದೇವ್ರ ಹತ್ರ ಪ್ರತಿ ಹೋಗಿ ಹೊತ್ತ ಅಲ್ಲಿ ಹೋಯಪ್ಪ ಅಂತ ಇಲ್ಲಿ ಆದಿ ಸ್ಥಳಕ್ಕೂ ಹೋಗಿ ಬಂತು. ಈಗ ಜಸ್ಟ್ ಈ ಕಾಲ ಹತ್ರ ಇತ್ತಲ್ಲ ಒಂದು ಅಲ್ಲಿ ಹೋಯ್ಕು
ಅದು ಬಿಸಿ ಹೋಗ್ತಿತ್ತು ಸ್ವಲ್ಪ ಅಲ್ಲ, ಸಖತ್ ಬಿಸಿಲು ಮತ್ತು ಜನ ಅಷ್ಟೇ ಇದ್ದೀರ. ಪಟ ಆಯ್ತೇನೋ ಪುಣ್ಯಕ್ಕೆ, ಕಾಲು ಕೆಳ ಊರು ಕಾತಿಲ್ಲ, ಆರಾಮಲ್ಲಿ ಬಿಸಿಲಿದ್ದೀವಿ. ಈ ಪಟ್ಟ ಸೌದಡ್ ಕಾವಪ್ಪ ಅಂದ್ಕೊಂಡು ಹೊರಟಿತ್ತೀಗ. ಹಬ್ಬ ಸೌದಡ್ಕ ಟೆಂಪಲ್ ರೀಚ್ ಆಯ್ತು. ಹಬ್ಬ ಪಟ ಬಂದು ಲೇಟ್ ಆಯ್ತು, 3 ಕಾವರಿ ಆಯ್ತು. ಊಟ ಅಂತೂ ಇಪ್ಪುದಿಲ್ಲ ಅಂತ ಡೌಟ್. ಚೆಕ್ ಮಾಡೋ ಇದ್ದರೆ ಉಂಬೋದು, ಇಲ್ಲಾಂದರೆ ಬೇರೆ ಬದಿ ಕಾಮ್. ಇಲ್ಲೂ ಜನ ಕಾಣಿ, ಸ್ವಲ್ಪ ಜನ ಇಲ್ಲ ಗಣಿ, ಸುಮಾರು ಜನ ಇದ್ದಾರೆ. ನಾನು ಫಸ್ಟ್ ಟೈಮ್ ಬಂದಾಗ ಅಷ್ಟು ಜನ ಇರಲಿಲ್ಲ, ಈಗ ತುಂಬ ಜನ ಇದ್ದರು. ದೇವಸ್ಥಾನದ ದರ್ಶನ ತಗೊಂಡು ಈಗ ಆಯ್ತೆಲ್ಲ ಹೊರಟ್ರೆ ಒಂದು ಉಪ್ಕರಿ, ಒಂದು ಫ್ರೂಟ್ ಬೋಲ, ಊಟ ಇಲ್ಲಿ ಮುಗಿ ಎಲ್ಲ ಪ್ಯಾಚರ್. ಅಪ್ಪತ್ತಿಗೆ ಇಪ್ಪಂತ ಜೋಶ ಹಾಪತಿ ಇಪ್ಪದಿಲ್ಲ, ತಿರುಗಿ ಏನೂ ಇಲ್ಲ. ಇನ್ನು ಧರ್ಮಸ್ಥಳದಲ್ಲೇ ಇತ್ತು, ಈಗ ಹೊರಡ್ತಿತ್ತು ಈಗ ಮನೆಗೆ. ಸ್ವಲ್ಪ ಲೇಟ್ ಆಯಿತು. ಗಣೇಶನ ಟೆಂಪಲ್ ಹೋಗಿ ಅಲ್ಲಿಂದ ಸ್ವಲ್ಪ ಮುಗಿಸ್ಕೊಂಡು ಸ್ವಲ್ಪ ಬೇರೆ ಕಡೆ ಹೋಗ್ತಿತ್ತು, ಅಲ್ಲ ಕೆಲಸ ಮುಗಿಸಿ. ಈಗ ಲೇಟ್ ಆಯ್ತು, ಈಗ ಹೋಯ್ತಿಗೆ ಮನೆಗೆ 6:30 ಬಂತು.